ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವಿಭಾ ವರ್ಲ್ಡ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಶುರುವಿನಲ್ಲಿ ವಾಸುದೇವ ಅವರು ರಂಗನಾಥರನ್ನು ಅವಮಾನ ಮಾಡಿ ಬಿಟ್ಟು ಹೋಗ್ತಾರೆ. ಕೇಶವ ಮತ್ತು ರಂಗನಾಥ್ ಅವರು ಅಲ್ಲೇ ಮಾತಾಡ್ತಾ ನಿಂತಿರ್ತಾರೆ. ಅಷ್ಟರಲ್ಲಿ ಶೀಲಾ, ಬೀಗ್ರೆ ನಿಮ್ಮ ಮನೆಯವರೆಲ್ಲಿ ಎಂದು ಕೇಳ್ತಾರೆ. ಇಲ್ಲೇ ಎಲ್ಲ ಹೋದ್ರು ನೋಡಮ್ಮ ಎಂದು ಶೀಲನ ಕಳಿಸ್ತಾರೆ. ಈ ಕಡೆ ಶಾಂತಿ ಮತ್ತು ಕಸ್ತೂರಿ ಮಾತಾಡ್ತಿರ್ತಾರೆ. ಚಂದ್ರನ ಮೇಲೆ ಮೊದಲು ಹೆಜ್ಜೆ ಇಟ್ಟಿದ್ದು ಯಾರಂತ ನಾವೆಲ್ಲ ಓದಿದ್ದು ನೆನಪಿದೆಯಾ ನಿನಗೆ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ನೆನಪಿದೆ ಅಂತಾಳೆ ಕಸ್ತೂರಿ. ಅವರೇ ಇಲ್ಲಿಗೆ ಬಂದು ಬಿಡ್ತಾರೇನೋ ರೋಹಿಣಿ ಅಪ್ಪ ಮಲೇಷ್ಯಾದಿಂದ ಬರೋ ಅಷ್ಟರಲ್ಲಿ ಅಂತಾರೆ. ಇನ್ನು ಎಷ್ಟು ಹೊತ್ತಿಗೆ ಬರ್ತಾರೆ ಡುಮ್ಮಿ ಅಂತ ಶಾಂತಿ ಕಸ್ತೂರಿಗೆ ಕೇಳ್ತಾರೆ. ಆಗ ಕಸ್ತೂರಿ ಶಾಂತಿನ ಗುರಾಯಿಸ್ತಾಳೆ. ಅದಕ್ಕೆ ಶಾಂತಿ, ಗುರಾಯಿಸ್ಬೇಡ ಹೇಳು ಅಂತಾಳೆ. ಅದಕ್ಕೆ ನಾನೇನು ಮಲೇಷಿಯಾಕ್ಕೋಗಿ ನೋಡ್ಕೊಂಡು ಬಂದಿದ್ನಾ, ಅಲ್ಲಿಂದ ಬರುವುದಕ್ಕೆ ಎಷ್ಟೊತ್ತು ಆಗುತ್ತೆ ನನಗೇನು ಗೊತ್ತು, ಇಷ್ಟು ಹೊತ್ತಿಗೆ ಫ್ಲೈಟು ಲ್ಯಾಂಡ್ ಆಗಿರಬೇಕು, ಇನ್ನೇನು ಬಂದುಬಿಡ್ತಾರೆ ಅಂತ ಕಸ್ತೂರಿ ಹೇಳ್ತಾಳೆ. ಅಷ್ಟರಲ್ಲಿ ಶೀಲಾ ಅಲ್ಲಿಗೆ ಬಂದು, ಒಳ್ಳೆಯ ಸಮಯದಲ್ಲಿ ಶಾಸ್ತ್ರ ಮಾಡಿ ಮುಗಿಸಬೇಕಲ್ವಾ, ರೋಹಿಣಿಯಲ್ಲಿ ಅಂತ ಶೀಲಾ ಕೇಳಿದಾಗ ರೋಹಿಣಿ ರೆಡಿ ಆಗ್ತಿದ್ದಾಳೆ ಅಂತ ಶಾಂತಿ ತಡ್ಪಡಿಸಿ ಹೇಳ್ತಾಳೆ. ಆಗ ಶೀಲಾ, ಇದೇನು ಮದುವೆನಾ ಇಷ್ಟೊತ್ತು ರೆಡಿ ಆಗೋಕ್ಕೆ, ಮೊದಲಿಗೆ ರೋಹಿಣಿಗೆ ಶಾಸ್ತ್ರ ಮಾಡಬೇಕು ಅಂತ ನೀವೇ ತಾನೇ ಹೇಳಿದ್ದು, ಬೇಗ ಅವಳನ್ನು ಕರೆಸಿ ರೆಡಿ ಮಾಡಿ ಶಾಸ್ತ್ರ ಶುರು ಮಾಡಿಕೊಳ್ಳಿ, ಸಮಸ್ಯೆ ಆಗುವುದಕ್ಕಿಂತ ಮುಂಚೆ ಶಾಸ್ತ್ರ ಮುಗಿಬೇಕು. ಅದಕ್ಕೆ ಶಾಂತಿ, ಸಮಸ್ಯೆನಾ ಅಂತ ಗಾಬರಿಯಿಂದ ಕೇಳ್ತಾರೆ. ಆಗ ಶೀಲಾ, ಒಳ್ಳೆಯ ಸಮಯ ಮೀರಿದರೆ ಕೆಟ್ಟ ಮುಹೂರ್ತ ಬಂದುಬಿಡುತ್ತೆ, ಕೆಟ್ಟ ಸಮಯದಲ್ಲಿ ಶಾಸ್ತ್ರ ಮಾಡಿದರೆ ನಮ್ಮ ಮಗಳಿಗೆ ಜೀವನದಲ್ಲಿ ಸಮಸ್ಯೆ ಆಗಬಾರ್ದು, ಅದಕ್ಕೆ ಹೇಳಿದೆ, ನೀವು ರೋಹಿಣಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಶೀಲಾ ಹೋಗ್ತಾರೆ. ಶಾಂತಿ ಕಸ್ತೂರಿ ಹತ್ರ, ಅಲ್ಲ ಕಣೆ, ಇವ್ರು ಇಷ್ಟೊಂದು ಅರ್ಜೆಂಟ್ ಮಾಡಿದರೆ ಹೆಂಗೆ ಅಂತಾಳೆ. ಕಸ್ತೂರಿ, ರೋಹಿಣಿ ಸ್ಟೇಜ್ ಮೇಲೆ ಕೂರಿಸ್ಬೋದಲ್ವಾ ಅಂತ ಕೇಳ್ತಾಳೆ. ಶಾಂತಿ, ಬುದ್ಧಿ ಇದೆಯಾ ನಿನಗೆ, ರೋಹಿಣಿ ಅವರ ಅಪ್ಪ ಮದುವೆನೂ ನೋಡಿಲ್ಲ, ಶಾಸ್ತ್ರನಾರು ನೋಡಲಿ ಅಂತ ಆಸೆ ಪಟ್ಟಿದ್ದು ನಾನೇ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ, ಅಯ್ಯೋ ಅವ್ರು ಯಾವಾಗ ಬರ್ತಾರೋ ಏನೋ ಅಂತಾರೆ. ಶಾಂತಿ, ಬಾ ನೀನು ಅಂತೇಳಿ ಕಸ್ತೂರಿನ ಕರ್ಕೊಂಡು ಹೋಗ್ತಾರೆ. ರಂಗನಾಥ್ ಅವ್ರ ಹತ್ರ ಬಂದು, ರೀ ಸ್ವಲ್ಪ ಈ ಕಡೆ ಬನ್ನಿ ಅಂತ ಕರೀತಾರೆ. ನಾವು ಶ್ರುತಿಗೆ ಮೊದಲು ಶಾಸ್ತ್ರ ಮಾಡಿಬಿಡೋಣ ಅಂತ ಶಾಂತಿ ರಂಗನಾಥ್ ಅವ್ರನ್ನ ಕೇಳ್ತಾರೆ. ಅಲ್ಲ ಕಣೆ, ಮೊದಲು ಮದುವೆ ಆಗಿದ್ದು ರೋಹಿಣಿ ತಾನೇ, ಅದರಲ್ಲೂ ಹಿರಿಮಗನ ಹೆಂಡತಿ ಬೇರೆ, ಮೊದಲು ಶಾಸ್ತ್ರ ರೋಹಿಣಿಗೆ ಆಗಬೇಕು ಅಂತಾರೆ ರಂಗನಾಥ್. ಅದು ಅಲ್ಲ ರೀ, ಅವರಪ್ಪ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಾರೆ. ಅಲ್ಲ ಕಣೆ, ಬೆಳಗ್ಗೆಯಿಂದ ಬರ್ತಾರೆ ಅಂತಲೇ ಇದ್ದೀರಾ, ಅವ್ರು ಬರ್ತಾರೋ ಬರಲ್ವೋ ಅಂತಾರೆ ರಂಗನಾಥ್. ಇಲ್ಲ ರೀ, ಅವ್ರು ಹೊರಟಿದ್ದಾರಂತೆ, ಇನ್ನೇನು ಬರ್ತಾರೆ ಅಂತಾಳೆ ಶಾಂತಿ. ಬರುವಷ್ಟರಲ್ಲಿ ಶ್ರುತಿಗೆ ಶಾಸ್ತ್ರ ಮಾಡಿ ಬಿಡೋಣ, ಅವರು ಅಷ್ಟರಲ್ಲಿ ಬಂದುಬಿಡ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿಗೆ ಮನೋಜ್ ಅವರು ಬಂದು, ಅಮ್ಮ ರೋಹಿಣಿ ತಾನೇ ಸೀನಿಯರು, ರೋಹಿಣಿಗೆ ತಾನೇ ರೈಟ್ಸ್ ಇರೋದು, ರೋಹಿಣಿ ಬಿಟ್ಟು ಶ್ರುತಿಗೆ ಮಾತ್ರ ಶಾಸ್ತ್ರ ಮಾಡಿದ್ದಾರೆ, ಯಾರಾದರೂ ಏನಾದರೂ ಅಂದ್ಕೊಳ್ಳಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ್ ಆ ಥರ ಹೇಳಿದಾಗ ರಂಗನಾಥ್ ಅವರು, ಏನಪ್ಪ ಇದೇನು ಕಾಲೇಜಾ ಸೀನಿಯರು ಜೂನಿಯರು ಅನ್ನೋಕ್ಕೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಒಳ್ಳೆ ಮುಹೂರ್ತದಲ್ಲಿ ಆ ಹುಡುಗಿಗಾದರೂ ಶುರು ಮಾಡೋಣ ಅಂತಾರೆ ಕೇಶವ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.